ನಾವೆಲ್ಲ ಹುಟ್ಟಿ ಬೆಳೆದು ಎಲ್ಲ ನೋಡಿದೀವಿ. ಬಟ್ ನಮ್ಮ ಮಕ್ಕಳಿಗೆ ಅದು ಇದಿರ್ಲಿಲ್ಲ. ಅವರೆಲ್ಲ ಒಂದ್ಸತಿ ಎಲ್ಲ ನೋಡಿದ್ರು. ಅಂದ್ರೆ ಅವ್ರಿಗೆ ಅದೇ ನಾವು ಪಾಸ್ಟ್ ಅಲ್ಲಿ ಹೆಂಗಿತ್ತು ನಮ್ಮ ಜನರೇಷನ್ ಇವಾಗ ಏನ್ ಮಿಸ್ ಮಾಡ್ಕೊಳ್ತಾ ಇದೀವಿ ಅದನ್ನ ಮತ್ತೆ ಅವ್ರಿಗೆ ಒಂಥರ ನೋಡಿ ಅವರು ಖುಷಿ ಪಡ್ತಾ ಇದ್ದಾರೆ. ಹಬ್ಬ ಅಲ್ಲ ಅದು, ಹಸುಗಳು ಅದ್ರ ಹಬ್ಬ ಆಕ್ಚುಲಿ ಅದು. ಸರ್ ನಾವ್ ಇಲ್ಲೇ ಕಾಫಿ ಬೋರ್ಡ್ಲಿ ಒಟ್ಟು ಹೇಗನ್ಸುತ್ತೆ ಇವತ್ತು ಹಳ್ಳಿಗೆ ಹೋಗುವಂತ ಸಂಭ್ರಮನ? ಸೊ ಆಕ್ಚುಲಿ ನಾವು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರೋದು. ನವ್ ಡೇಸ್ ಅದೆಲ್ಲ ನಾವು ಮಿಸ್ ಮಾಡ್ಕೊತಾ ಇದ್ವಿ ಅನಿಸ್ತಾ ಇತ್ತು ಈ 2-3 years ಇಂದ. ಇವಾಗ ಅದೇ ನಾವು ಎವ್ರಿ ಇಯರು ನಮ್ಮ ಕೃಷ್ಣ ಬೈರೇಗೌಡ ಸರ್ ಇದನ್ನ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಹಳ್ಳಿ ಸೊಗಡನ್ನ ನಾವು ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲದನ್ನ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ಒಳಗಡೆ ಏನೇನು ಸವಿದ್ರಿ ಮೇಡಮ್ ಊಟ ತಿಂಡಿ ವಿಚಾರ? ಸರ್ ನಾವು ಬೆಲ್ಲ, ಅದು ಆರ್ಗ್ಯಾನಿಕ್ ಬೆಲ್ಲ ಅದು ನೋಡಿದ್ವಿ. ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟರು. ಅವರೇ ಮೇಳ ಎಲ್ಲ ಥರದ್ದು ಫುಡ್ ಐಟಮ್ಸು ಇತ್ತು. ಮತ್ತು ಮನೆಗೆ ಬೇಕಾಗಿರೋ ಸಾಮಾನುಗಳು ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಎಕ್ಸ್ಪೆಷಲಿ ಎಲ್ಲ ಒಂದು ಊಟ ಹಳ್ಳಿ ಸಮುದ್ರ ಊಟದ ಒಂದು ಇದಿದೆ, ಒಂದು ಎತ್ತಿನ ಬಂಡಿ ಒಂದು ಇದೆ ಇಲ್ಲಿ ಚಾಲನೆ. ಏನ್ ಅನ್ಸುತ್ತೆ ಮೇಡಮ್? ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಬಟ್ ನಾವೆಲ್ಲ ಹುಟ್ಟಿ ಬೆಳೆದು ಎಲ್ಲ ನೋಡಿದೀವಿ. ಬಟ್ ನಮ್ಮ ಮಕ್ಕಳಿಗೆ ಅದು ಇದಿರ್ಲಿಲ್ಲ. ಅವರೆಲ್ಲ ಒಂದ್ಸತಿ ಎಲ್ಲ ನೋಡಿದ್ರು. ರಾಜಧಾನಿಯಲ್ಲಿ ಅದು ದೇಶದ ರತ್ನಂತ ಒಂದು ಬೆಳೆವಣಿಗೆ ಅಂತ ಬೆಂಗಳೂರಲ್ಲಿ ಈ ತರ ಹಳ್ಳಿ ಸೊಬಗನ್ನ ಎಲ್ಲ ಮರುಕಳಿಸ್ತಿರ್ಬೇಕಾದ್ರೆ ನೀವೊಬ್ರು ಗ್ರಾಮೀಣದಿಂದ ಬಂದ್ರಿ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಇದೆಲ್ಲ ಯಾವ ತರ ಏನಾಗಬೇಕು ಅಂದ್ರೆ ಅವ್ರಿಗೆ ಅದೇ ನಾವು ಪಾಸ್ಟ್ ಅಲ್ಲಿ ಹೆಂಗಿತ್ತು ನಮ್ಮ ಜನರೇಷನ್ ಇವಾಗ ಏನ್ ಮಿಸ್ ಮಾಡ್ಕೊತಾ ಇದೀವಿ ಅದನ್ನ ಮತ್ತೆ ಅವ್ರಿಗೆ ಒಂಥರ ನೋಡಿ ಅವರು ಖುಷಿ ಪಡ್ತಾ ಇದ್ದಾರೆ. ಮತ್ತೆ ಅವರು ಫ್ಯೂಚರ್ ಅಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನೀವೇನ್ ಮಾಡ್ತೀರಿ ಮೇಡಮ್? ಅಂದ್ರೆ ಹಳ್ಳಿ ಏನ್ ಮಾಡ್ತಾ ಇದ್ರಿ? ನಾವು ಚಿಕ್ಕವರಿದ್ದಾಗ ಹಳ್ಳಿಯಲ್ಲಿ ನಾವು ಅಂದ್ರೆ ನಮ್ಮ ಹಬ್ಬ ಅಲ್ಲ ಅದು, ಹಸುಗಳು ಅದ್ರ ಹಬ್ಬ ಆಕ್ಚುಲಿ ಅದು. ನಮ್ಮ ಹಸುಗಳಿಗೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿ ಅದನ್ನೆಲ್ಲ ಡೆಕೋರೇಷನ್ ಮಾಡಿಸಿ ಸಾಯಂಕಾಲ ಒಂದು ದೇವಸ್ಥಾನ ಆಯಿತು ನಮ್ಮೂರಲ್ಲಿ, ಅಲ್ಲಿಗೆ ಮೆರವಣಿಗೆ ಎಲ್ಲ ಡೆಕೋರೇಟ್ ಮಾಡಿ ಕರ್ಕೊಂಡೋಗಿ ದೇವ್ರ ಮುಂದೆ ಎಲ್ಲ ಅದೇ ಪೂಜೆ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಈವ್ನಿಂಗು ಒಂದು ಇದು ಬೆಂಕಿ ಹಾಕಿಬಿಟ್ಟು ಅದರಲ್ಲಿ ಇಲಾಯಿ ಸುಟ್ಲು ಅಂತ ನಾವು ತಿರುಗಿಸ್ತಾ ಇದ್ವಿ. ಅದನ್ನು ಎತ್ತುಗಳನ್ನ ಅದ್ರ ಮೇಲೆ ಹಾರಿಸ್ಬಿಟ್ಟು ಆಮೇಲೆ ತಿರುಗಿಸೋದು, ಆ ಥರ ತುಂಬ ಚೆನ್ನಾಗಿತ್ತು ಆವಾಗ. ಬಟ್ ಅದು ಇಲ್ಲಿ ಇಲ್ಲ. ಬಟ್ ಆವಾಗಿನ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪಕ್ಷದಲ್ಲೇ ಒಂದು ಅತ್ಯುನ್ನತವಾಗಿ ಬೆಳವಣಿಗೆ ಬರ್ತಂತ ಬೆಂಗಳೂರು ಅನ್ನೋ ರಾಜ್ಯ ಕ್ಯಾಮ್ರಾಲಿದೆ. ಅದರಲ್ಲೂ ಕೂಡ ಒಂದು ಯಾವುದು ಬೆಂಗಳೂರಲ್ಲಿ ಎಲ್ಲೂ ಸುತ್ತಮುತ್ತ ಹಳ್ಳಿ ಇರೋ ಜಾಗದಲ್ಲಿ ಎಲ್ಲೂ ಹಳ್ಳಿ ಸೊಬಗು ನೋಡ್ತಾ ಇರೋದಿಲ್ಲ. ಹಳ್ಳಿ ಸೊಬಗು ಈಗ ಬೆಂಗಳೂರಿಗೆ ಬಂದಿದೆ ಈಗ. ಕರೆಕ್ಟ್. ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಈಗ ಅಲ್ಲ, ಒಂದು ರೀತಿ ತುಂಬ ಚೆನ್ನಾಗಿ ಅನ್ಸತ್ತಿದೆ. ಆ್ಯಕ್ಚುಲಿ ಪಟ್ಟಣದಲ್ಲಿರೋರಿಗೆ, ಸಿಟಿಯಲ್ಲಿರೋರು ನಾವೆಲ್ಲ ಸ್ವಲ್ಪ ಸಣ್ಣವರಿದ್ದಾಗ ಒಂದು ಸ್ವಲ್ಪ ಅನುಭವ ಮಾಡಿದ್ವಿ. ಆದರೆ ಈಗ ನಮ್ಮ ಮಕ್ಕಳು ಅವ್ರಿಗೆಲ್ಲ ಒಂದು ಅನುಭವ ಸಿಕ್ಕಿಲ್ಲ ಹಳ್ಳಿಯಲ್ಲಿ. ಸೊ ಈ ರೀತಿ ಇಲ್ಲೇ ಒಂದು ಮಾಡಿ ನಗರದ ಈಸಿಯಾಗಿ ಯಾರಿಗೆ ಬೇಕಾದರೂ ಬರೋವಂಗೆ ಮಾಡಿರೋ ತುಂಬ ಒಳ್ಳೆಯದಲ್ಲೇ. ಸೊ ಅದಾಲ್ಸೋ ಈಗ ನೋಡಿ ಸುಮಾರು ಜನ ಬೇರೆ ದೇಶದಿಂದ ಬೇರೆ ಕಡೆಯಿಂದ ಬಂದವರಿದ್ದಾರೆ, ನಾರ್ತ್ ಇಂಡಿಯಾ ಅವರೆಲ್ಲ. ಅವ್ರಿಗೆ ಕರ್ನಾಟಕದ ಏನು ಸೊಬಗು ಅಂತ ಗೊತ್ತಾಗಬೇಕಲ್ಲೇ, ಅವಾಗೇ ಅವ್ರು ಇಲ್ಲಿಗೆ ಹೊಂದ್ಕೋತಾರಲ್ಲೇ. ನಾನು ನೋಡಿದೆ ಸುಮಾರು ಜನ ನಾರ್ತ್ ಇಂಡಿಯನ್ಸ್ ಅವರೆಲ್ಲ ಬಂದಿದ್ದಾರೆ. ಅವರು ದೇ ಆರ್ ಆಲ್ ಏಬಲ್ ಟು, ಅವ್ರಿಗೂ ಗೊತ್ತಾಗ್ತಾ ಇದೆ ಏನಿದೆ ಕರ್ನಾಟಕ, ಇದು ಎಷ್ಟು ಇದಿದೆ, ವೈಭವ ಇದೆ ಕರ್ನಾಟಕದಲ್ಲಿ, ಎಷ್ಟು ವೈವಿಧ್ಯತೆ ಇದೆ. ಸೊ ಆ ರೀತಿ ಒಳ್ಳೆ ಒಂದು ಕಾರ್ಯಕ್ರಮ ಇದು ಅಂತೀನಿ ನಾನು. ಎಷ್ಟೋ ಜನಕ್ಕೆ ಸರ್ ಇದು ಎಲ್ಲೋ ಒಂದು ಕಡೆ ಕೆಲವು ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಸಂಕ್ರಾಂತಿ, ಪೊಂಗಲ್ ಬೇರೆ ಬೇರೆ ಒಂದು ಇರ್ತಾರೆ. ಸಂಕ್ರಾಂತಿ ನಮ್ಮಲ್ಲಿ ಬೇಕಾದ್ರೆ ಈ ರಾಜ್ಯದಲ್ಲಿ ಈ ಥರ ಗ್ರಾಮೀಣ ಪ್ರತಿಭೆಗಳು, ಗ್ರಾಮೀಣ ಅಂತ ಒಂದು ಗ್ರಾಮೀಣ ಭಾಗ ಅಂತ ಹಬ್ಬ ಬಂದು ಸಿಟಿಲಿ ಮಾಡ್ಕೊಳ್ಸಿದೆ. ಉದಾಹರಣೆ ಎತ್ತಿನ ಬಂಡಿ ಕೂಡ ಎಷ್ಟೋ ಎತ್ತಿನ ಬಂಡಿ ಗೊತ್ತಿರಲ್ಲ. ಕರೆಕ್ಟ್. ಎತ್ತಿನ ಬಂಡಿ ಅಂದ್ರೆ ಏನೋ ತರ ಖುಷಿ ಪಟ್ಟು ಟ್ರೈನಲ್ಲಿ ಬಸ್ಸಲ್ಲಿ ಓಡಾಡೋಂಥ ಜನಗಳಿಗೆ ಎತ್ತಿನ ಬಂಡಿ ಸವಾರಿ ಆಗ್ತಿದೆ. ಇಲ್ಲ, ಅದು ತುಂಬ ಒಳ್ಳೆ ಅನುಭವ. ನಮ್ಮ ಮಕ್ಕಳು ಮಾಡೋದ್ರಲ್ಲಿ ಆ ಒಂದು ಎತ್ತಿನ ಬಂಡಿ ಎಲ್ಲ ಹೋಗೋದಾಗಲಿ ಅಥವಾ ಏನೋ ಒಂದು ಸಣ್ಣ ಸಣ್ಣ ಬೇರೆದು ಯಾವುದೋ ಒಂದು ಆಟಗಳು ನಾನು ನೋಡಿದೆ ಅಲ್ಲ, ಅದೆಲ್ಲನೂ ಅವ್ರಿಗೊಂದು ಹೊಸ ಅನುಭವ. ಹೆಚ್ಚು ಮಾಡಬೇಕು ಈ ಥರ ಅಲ್ಲೇ. ಎರಡು ಗ್ರಾಮೀಣ ಮತ್ತು ಪಟ್ಟಣ ಎರಡರದ್ದು ಮಿಶ್ರಣ ಆದಾಗೆ ಜನಕ್ಕೆ ಗೊತ್ತಾಯ್ತು ನಿಜವಾದ ಭಾರತ ಏನೋ ಇಂಡಿಯಾ ಏನೋ ಅನ್ನೋದೊಂದಿದೆ ಅಲ್ಲ. ಭಾರತ ಇರೋದೇ 80% ಗ್ರಾಮೀಣದಲ್ಲಿ. ಸೊ ಎಲ್ಲರಿಗೂ ಗೊತ್ತಾದರೆ ಆ್ಯಂಡ್ ಈ ಥರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.